ಎಲ್ರಿಗೂ ನಮಸ್ಕಾರ. PUC ಅಟ್ ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ನನ್ನ ಹೆಸರು ಆದರ್ಶ GS, ನಾನು ನಿಮ್ಮ ಬಯಾಲಜಿ ಲೆಕ್ಚರರ್. ಎಲ್ಲ ತಾಂತ್ರಿಕ ವಿದ್ಯಾರ್ಥಿಗಳಿಗೆ ನಮಸ್ಕಾರ. PUC ಅಟ್ ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಅಮೋಘ್, ನಿಮ್ಮ CS ಫ್ಯಾಕಲ್ಟಿ. ಏನಿವತ್ತು ಬಯಾಲಜಿ ಸರ್ ಹಾಗೆ ಕಂಪ್ಯೂಟರ್ ಸೈನ್ಸ್ ಸರ್ ಇಬ್ಬರು ಒಟ್ಟಿಗೆ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾವಿವತ್ತು ನಮ್ಮ ಸೆಕೆಂಡ್ PUC ಮಕ್ಕಳಿಗಾಗಿ ಕ್ವಾರ್ಟರ್ಲಿ ಟೆಸ್ಟ್ 2ನಲ್ಲಿ ಬರ್ತಾ ಇರುವಂಥ ಒಂದಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀವಿ. ಬನ್ನಿ ಹಾಗಿದ್ರೆ ಯಾವೆಲ್ಲ ಕಾನ್ಸೆಪ್ಟ್ಸ್ಗಳು ಬರ್ತಾ ಇದೆ ನೋಡ್ಕೊಂಡು ಬಂದ್ಬಿಡೋಣ. ಸರ್, ಕಂಪ್ಯೂಟರ್ ಸೈನ್ಸ್ನಲ್ಲಿ ಯಾವ ಚಾಪ್ಟರ್ಸ್ಗಳು ಕ್ವಾರ್ಟರ್ಲಿ ಟೆಸ್ಟ್ 2ಗೆ ಬರ್ತಾ ಇದೆ? ಸರ್, ಮೇನ್ಲಿ PU2 ಮಕ್ಕಳಿಗೆ ನಮ್ಮಲ್ಲಿ ಕಂಪ್ಯೂಟರ್ ಸೈನ್ಸ್ ಅಲ್ಲಿ 2 ಚಾಪ್ಟರ್ ಇದೆ. ಸೊ 9ನೇ ಚಾಪ್ಟರ್ SQL ಹಾಗೂ 10ನೇ ಚಾಪ್ಟರ್ ಕಂಪ್ಯೂಟರ್ ನೆಟ್ವರ್ಕ್ಸ್ ಚಾಪ್ಟರ್ ಇರುತ್ತೆ ಸರ್ ಕ್ವಾರ್ಟರ್ಲಿ ಎಕ್ಸಾಮ್ಗೆ. ಓಕೆ, ಹಾಗಿದ್ರೆ ಈ ಚಾಪ್ಟರ್ ನಲ್ಲಿ ಇರುವಂತಹ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಗಳ ಬಗ್ಗೆ ನಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ಬೋದಾ? ಖಂಡಿತ ಸರ್. ಸೊ SQL ಕಾನ್ಸೆಪ್ಟ್ ಹೈ ವೇಟೇಜ್ ಚಾಪ್ಟರ್. ಸೊ ಇದರಲ್ಲಿ ಡೇಟಾ ಟೈಪ್ಸ್ ಅಂಡ್ ಕನ್ಸ್ಟ್ರೇನ್ಸ್ ಅಂತ ಹೇಳ್ತೀವಿ, ಅದು ತುಂಬಾ ಮುಖ್ಯ ಆಗುತ್ತೆ. ಸೊ 5 ಮಾರ್ಕ್ಸ್ ಗೆ ಕೇಳೋ ಪಾಸಿಬಿಲಿಟೀಸ್ ಇದೆ. ಆಮೇಲೆ ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜ್ ಕಮಾಂಡ್ಸ್, ಸಿಂಟ್ಯಾಕ್ಸ್ ಮತ್ತೆ ಎಕ್ಸಾಂಪಲ್ ಅಂದ್ರೆ ಕ್ರಿಯೇಟ್, ಆಲ್ಟರ್, ಡ್ರಾಪ್ ಇರ್ಬೋದು, ಅಂಡ್ DML ಕಮಾಂಡ್ಸ್ ಇನ್ಸರ್ಟ್, ಅಪ್ಡೇಟ್, ಡಿಲೀಟ್ ಆಗಿರ್ಬೋದು. ಇದ್ರ ಸಿಂಟ್ಯಾಕ್ಸ್ ಅಂಡ್ ಎಕ್ಸಾಂಪಲ್ಸ್ ಕೂಡ ತುಂಬಾ ಮುಖ್ಯ ಆಗುತ್ತೆ. ಸೊ ಫಂಕ್ಷನ್ಸ್, ಅಗ್ರಿಗೇಟ್ ಫಂಕ್ಷನ್ಸ್, ಸಿಂಗಲ್ ರೋ ಫಂಕ್ಷನ್ಸ್ ತುಂಬಾ ಮುಖ್ಯ ಆಗುತ್ತೆ. ಸೊ ಇದೆಲ್ಲ ಮಿಸ್ ಮಾಡೋಂಗಿಲ್ಲ. ಸೆಲೆಕ್ಟ್ ಕಮಾಂಡ್ ಸಿಂಟ್ಯಾಕ್ಸ್ ಇದು ಕೂಡ ಮುಖ್ಯ ಆಗುತ್ತೆ. ಸೊ ಕಂಪ್ಯೂಟರ್ ನೆಟ್ವರ್ಕ್ಸ್ ಬರೋದಾದ್ರೆ 10ನೇ ಚಾಪ್ಟರ್ ಟೈಪ್ಸ್ ಆಫ್ ನೆಟ್ವರ್ಕ್ಸ್, ಪರ್ಸನಲ್ ಏರಿಯಾ ನೆಟ್ವರ್ಕ್, ಲೋಕಲ್ ಏರಿಯಾ ನೆಟ್ವರ್ಕ್, ಮ್ಯಾನ್ ಅಂತ ಹೇಳ್ತೀವಿ, ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್, ಆಮೇಲೆ ವೈಡ್ ಏರಿಯಾ ನೆಟ್ವರ್ಕ್ ತುಂಬಾ ಮುಖ್ಯ ಆಗುತ್ತೆ. ಸೊ ನೆಟ್ವರ್ಕ್ ಟೊಪಾಲಜೀಸ್ ಅಂತೀವಲ್ಲ, ಮೆಶ್ ಟೊಪಾಲಜಿ, ರಿಂಗ್ ಟೊಪಾಲಜಿ, ಬಸ್ ಟೊಪಾಲಜಿ, ಇದೆಲ್ಲ ಕೂಡ ತುಂಬಾ ಮುಖ್ಯ ಆಗುತ್ತೆ ಸರ್. ಸೊ ಇದು ನಮಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಂತ ಹೇಳ್ತೀವಿ ಕಂಪ್ಯೂಟರ್ ನೆಟ್ವರ್ಕ್ಸ್ ಅಲ್ಲಿ. ಸರ್, ಬಯಾಲಜಿಲಿ ಏನೇನು ಇಂಪಾರ್ಟೆಂಟ್ ಚಾಪ್ಟರ್ಸ್ ಇದೆ ಮತ್ತೆ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಏನೇನು ಬರುತ್ತೆ ಸರ್? ಬಯಾಲಜಿನಲ್ಲಿ ಒಟ್ಟು 5 ಚಾಪ್ಟರ್ಗಳು ನಮ್ಮ ಕ್ವಾರ್ಟರ್ಲಿ ಟೆಸ್ಟ್ 2ಗೆ ಬರ್ತಾ ಇದೆ. ಅದರಲ್ಲಿ ಇರುವಂಥ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳನ್ನ ನಾವು ನೋಡೋದಾದ್ರೆ, ಮೊದಲನೇದು ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಚಾಪ್ಟರ್ನಲ್ಲಿ ಡಿಸೀಸಸ್ಗಳು, ಕಾಸಿಟಿವ್ ಏಜೆಂಟ್ಸ್ಗಳು ಮತ್ತು ಅವುಗಳ ಸಿಂಪ್ಟಮ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರೋಸೆಸಸ್ ಚಾಪ್ಟರ್ನಲ್ಲಿ ನಮ್ಮ ರೀಕಾಂಬಿನೆಂಟ್ DNA ಟೆಕ್ನಾಲಜಿಯ ಪ್ರೋಸೆಸ್ ಏನಿದೆ, ಹಾಗೆ ಬಯೋಟೆಕ್ನಾಲಜಿಯ ಪ್ರಿನ್ಸಿಪಲ್ಸ್ಗಳೇನಿದೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಬಯೋಟೆಕ್ನಾಲಜಿ ಆ್ಯಂಡ್ ಅಪ್ಲಿಕೇಶನ್ ಚಾಪ್ಟರ್ನಲ್ಲಿ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ಗಳು, ಬಯೋಟೆಕ್ನಾಲಜಿ ಅಗ್ರಿಕಲ್ಚರ್ನಲ್ಲಿ ಹೇಗೆ ಉಪಯೋಗ ಆಗ್ತಾ ಇದೆ, ಮೆಡಿಸಿನ್ನಲ್ಲಿ ಹೇಗೆ ಉಪಯೋಗ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಕಲಿಬೇಕಾಗುತ್ತೆ. ಹಾಗೆ ಆರ್ಗ್ಯಾನಿಸಮ್ ಆ್ಯಂಡ್ ಪಾಪ್ಯುಲೇಷನ್ ಚಾಪ್ಟರ್ನಲ್ಲಿ ಪಾಪ್ಯುಲೇಷನ್ ಗ್ರೋತ್ ಮಾಡೆಲ್ಸ್ ಆಗಿರ್ಬೋದು, ಪಾಪ್ಯುಲೇಷನ್ ಇಂಟರಾಕ್ಷನ್ ಆಗಿರ್ಬೋದು, ಗ್ರೋತ್ ಮಾಡೆಲ್ಸ್ನಲ್ಲಿ ಎಕ್ಸ್ಪೋನೆನ್ಷಿಯಲ್ ಗ್ರೋತ್, ಲಾಜಿಸ್ಟಿಕ್ ಗ್ರೋತ್, ಇದೆಲ್ಲವೂ ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಎಕೋಸಿಸ್ಟಮ್ ಚಾಪ್ಟರ್ನಲ್ಲಿ ಎಕೋಲಾಜಿಕಲ್ ಪಿರಮಿಡ್ಸ್ ಆಗಿರಬಹುದು, ಹಾಗೆ ಫ್ಲೋ ಆಫ್ ಎನರ್ಜಿ ಆಗಿರ್ಬೋದು, ಡಿಕಾಂಪೋಸಿಷನ್ ಪ್ರೋಸೆಸ್ ಆಗಿರ್ಬೋದು, ಇದೆಲ್ಲದೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿ ಬರುವಂಥ ಕಾನ್ಸೆಪ್ಟ್ಸ್ಗಳಾಗಿದೆ. ಸೊ ಈಗ ಕಂಪ್ಯೂಟರ್ ಸೈನ್ಸ್ ಹಾಗೆ ಬಯಾಲಜಿ ಎರಡರಲ್ಲೂ ಕೂಡ ಬರುವಂಥ ಒಂದಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳ ಬಗ್ಗೆ ನೀವು ತಿಳ್ಕೊಂಡಿದ್ದೀರಿ. ಇದೇ ಕಾನ್ಸೆಪ್ಟ್ಸ್ಗಳ ಬಗ್ಗೆ ಇನ್ನಷ್ಟು ಹೆಚ್ಚಿನದಾಗಿ ತಿಳ್ಕೊಳ್ಬೇಕಾ? ನಿಮಗೋಸ್ಕರ ನಾವು ನಡೆಸ್ತಾ ಇರುವಂತಹ ಮ್ಯಾರಥಾನ್ ಸೆಷನ್ಸ್ಗಳನ್ನು ಅಟೆಂಡ್ ಮಾಡಿ, ಜೊತೆಗೆ ನಾವು ಶಾರ್ಟ್ ಲೈವ್ ಸೆಷನ್ಸ್ಗಳನ್ನು ಕೂಡ ನಿಮ್ಮ ಕ್ವಾರ್ಟರ್ಲಿ ಟೆಸ್ಟ್ಗೋಸ್ಕರನೇ ಮಾಡ್ತಾ ಇದ್ದೀವಿ. ಸೊ ತಪ್ಪದೇ ನಮ್ಮ ಮ್ಯಾರಥಾನ್ ಸೆಷನ್ಸ್ಗಳು ಹಾಗೆ ನಮ್ಮ ಶಾರ್ಟ್ ಲೈವ್ ಸೆಷನ್ಸ್ಗಳನ್ನು ಅಟೆಂಡ್ ಮಾಡಿ. ಸರ್, ಮಕ್ಕಳಿಗೆ ಅವರ ಎಕ್ಸಾಮಿನೇಷನ್ಗೋಸ್ಕರ ಏನಾದರೂ ಹೇಳೋದಿದ್ರೆ? ಖಂಡಿತ ಸರ್. ಸೊ ಮಕ್ಕಳೆಲ್ಲರೂ ಪ್ರಿಪೇರ್ ಆಗಿ ಬಂದರೆ ಸೊ ನಮ್ಮ ಮ್ಯಾರಥಾನ್ ಕ್ಲಾಸಸ್ ಇನ್ನೂ ಇಂಟ್ರಾಕ್ಟಿವ್ ಆಗಿರುತ್ತೆ, ಹಾಗೆ ಇನ್ನೂ ಎನರ್ಜೆಟಿಕ್ ಆಗಿ ನೀವು ಕ್ವೆಶನ್ಸ್ ಕೂಡ ಆನ್ಸರ್ ಮಾಡ್ಬೋದು. ಸೊ ಪ್ರಿಪೇರ್ ಆಗಿ ಬನ್ನಿ ಅಂತ ನಾನು ಹೇಳ್ತೀನಿ ಸರ್. ಅದೊಂದು ಗ್ರೇಟ್. ಸೊ ನಿಮ್ಮೆಲ್ಲರಿಗೂ ನಿಮ್ಮ ಕ್ವಾರ್ಟರ್ಲಿ ಟೆಸ್ಟು ಎಕ್ಸಾಮಿನೇಷನ್ಗೆ ಒಳ್ಳೆಯದಾಗಲಿ ಅಂತ ಹೇಳಿ ವಿಶ್ ಮಾಡ್ತಾ, ತಪ್ಪದೆ ನೀವೆಲ್ಲರೂ ನಮ್ಮ ಮ್ಯಾರಥಾನ್ ಸೆಷನ್ಸ್ ಹಾಗೆ ಶಾರ್ಟ್ ಲೈವ್ ಸೆಷನ್ಸನ್ನು ಅಟೆಂಡ್ ಮಾಡ್ತೀರಿ ಅಂತ ಹೇಳಿ ಭಾವಿಸಿ ಮತ್ತೆ ನಿಮ್ಮನ್ನು ಅಲ್ಲಿ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.